ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಶನಿವಾರ. ಸೊ ಎಲ್ಲಿಗೆ ಹೊರಟಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಹತ್ಯಾಳಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ತುಂಬ ದಿನಗಳಾಗಿತ್ತು ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಹೊರಟೆ. ಆದರೆ ಯಾಕೋ ಲೈಟಾಗಿ ಜ್ವರ, ನೆಗಡಿ, ಯಾಕೋ ಲೈಟಾಗಿ ತಲೆನೋವು ಎಲ್ಲ ಸ್ಟಾರ್ಟ್ ಆಗಿದೆ. ನೆನ್ನೆ ಸಂಜೆನೇ ಸ್ಟಾರ್ಟ್ ಆಯಿತು. ಬಟ್ ಏನು ಅಂದರೆ ಪುಟ್ಟಿ ತಗೊಳ್ಳಲ್ಲಿ, ಬಟ್ ಏನು ಅಂದರೆ ಹೊರಟಿದ್ದೀವಲ್ಲ ಅಂತ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ತುಂಬ ಬಿಸಿಲಿದೆ. ಸೊ ಟೈಮ್ ಇವಾಗ 10:15. ಎಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ಜಡೆ ಹಾಕ್ಬಿಟ್ಟಿದ್ದೀನಿ, ಕೂದಲು ಬಿಟ್ಟಿಲ್ಲ, ಸ್ವಲ್ಪ ಇರಿಟೇಟ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು. ಡ್ರೆಸ್ಸು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು ನೋಡಿ, ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಿಗಾದ್ರೂ ಬೇಕು ಅಂತಂದರೆ ಲಿಂಕ್ ಹಾಕಿರ್ತೀನಿ. ಇದರಲ್ಲೂ ಕೂಡ ಬೇಕಿದ್ರೆ ಬೈ ಮಾಡಿ. ಇದ್ರದ್ದೇ ಒಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ, ಅದರಲ್ಲೂ ಕೂಡ ನಿಮ್ಗೆ ಲಿಂಕ್ ಸಿಗುತ್ತೆ. ಅಥವಾ ಬೇಕು ಅಂತಂದರೆ ಇವತ್ತಿನ ಬ್ಲಾಗಲ್ಲೂ ಕೂಡ ಇದ್ರ ಲಿಂಕ್ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಬೇಕಿದ್ದರೆ ಬೈ ಮಾಡಿ. ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ಹೊರಡೋಣ. ಎಲ್ಲರೂ ಹೊರಟಿದ್ದೀವಿ. ಏನಿಲ್ಲ, ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಆಲ್ರೆಡಿ ಸುಜಿತ್ತು ಕಾರಲ್ಲಿ ಹೋಗಿ ಕುಳ್ತಿದ್ದಾನೆ. ದುಪ್ಪಟ ಕೂಡ ತುಂಬಾ ಚೆನ್ನಾಗಿದೆ. ಇದು ಡ್ರೆಸ್ ಅಂತೂ ಸಖತ್ ಇಷ್ಟ ಆಯಿತು. ಇದು ಹೊರಡೋಣ. ಪೂಜೆ ಎಲ್ಲ ಆಯಿತು. ಟೈಮ್ 8 ಗಂಟೆ. ಸ್ವಲ್ಪ ಲೇಟಾಗೇ ಮಾಡಿದೆ. ಸುಜಿತ್ತು ಸ್ಕೂಲಿಗೆ ಕಳಿಸಿಲ್ಲ. ಯಾಕೆ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಗೊತ್ತಾ? ಎಷ್ಟೊಂದು ದಿವಸ ಆಯಿತು ದೇವಸ್ಥಾನಕ್ಕೆ ಹೋಗಿ. ಅಂದರೆ ಅಕ್ಕಪಕ್ಕ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀನಿ. ಹತ್ಯಾಳದ ನರಸಿಂಹಸ್ವಾಮಿಗೆ ಹೋಗಬೇಕು ಅಂತ ಭಾಳ ದಿವಸದಿಂದ ಮನೆಯವ್ರು ಹುಷಾರಿಲ್ಲದಕ್ಕಿಂತ ಮುಂಚೆಯಿಂದನೂ ಅಂದ್ಕೋತಾ ಇದ್ದೆ. ಹೋಗೋಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಅದಕ್ಕೆ ತಿಂಡಿ ಏನು ಮಾಡಿಲ್ಲ. ನೈವೇದ್ಯಕ್ಕೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ನೋಡೋಣ. ಹೋಗ್ತಾ ಇನ್ನೂ 2 ದೇವಸ್ಥಾನಕ್ಕೆ ಹೋಗೋದಿದೆ. ಟೈಮ್ ಹೆಂಗಾಗುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಶನಿವಾರ. ನರಸಿಂಹನ ದರ್ಶನ ಮಾಡ್ಕೊಂಡು ಬರಬೇಕು. ಭಾಳ ದಿವಸದಿಂದ ಹೋಗಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ನರಸಿಂಹನ ಬೆಟ್ಟ ಅಂತಂದರೆ ಮನಸ್ಸು ಎಳಿತಾ ಇರುತ್ತೆ. ಸೊ ಗೊತ್ತೇ ಇದೆ, ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ದೇವರಾಯನ ದುರ್ಗದ್ದು. ಇಲ್ಲೂ ಕೂಡ ಯಾವಾಗಲೂ ಹೋಗಿ ಬರ್ತಾ ಇರ್ತೀನಿ. ಸುಮಾರು ಆಯಿತು, ಒಂದು 7-8 ತಿಂಗಳೇ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಹೋಗಿ ಬರೋಣ, ಪೂಜೆ ಮಾಡಿಸ್ಕೊಂಬರೋಣ ಶನಿವಾರ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇವಾಗ ತಿಂಡಿ ಬಂದಿದೆ, ಅಂದರೆ ಇಡ್ಲಿ, ಹೋಟೆಲ್ ಇಡ್ಲಿ. ಸೊ ನೋಡ್ತೀನಿ ನಾನು ಏನೇನು ಅದ್ರ ಜೊತೆಗೆ ತೊಗೊಳೋದು ಅಂತ. ಬಿಸಿನೀರು ಕುಡಿಬೇಕು. ಇನ್ನು ಪ್ರೋಟೀನ್ ಮಿಸ್ ಮಾಡೋಕ್ಕಾಗಲ್ಲ. ಸೊ ಎಕ್ಸಸೈಸ್ ಅಂತೂ ಸ್ಕಿಪ್ ಆಗಿರುತ್ತೆ. ಬನ್ನಿ ಬಿಸಿನೀರು ಕುಡಿಯೋಣ. ಯಾಕೆಂದರೆ ಇನ್ನೊಂದರಲ್ಲಿ ರೋಹಿತ್ ಹಾಕಿಟ್ಕೊಂಡಿದ್ದಾನೆ. ಸೊ ನನಗೆ ತಪ್ಪುದವೇ ಬೇಕು, ಚಿಕ್ಕದಾದರೆ ಆಗಲ್ಲ. ಸೊ ಸ್ವಲ್ಪ ಹಿಂಗೆ ನೀರು ಹಾಕಿಟ್ರೆ 1-2 ನಿಮಿಷಕ್ಕೆ ಯಾಕೋ ನೆನ್ನೆಯಿಂದ ನೆಗಡಿ ಸ್ಟಾರ್ಟ್ ಆಗ್ತಾ ಇದೆ. ಇವನು ಬಂದ, ಬ್ಲಾಗ್ ಶುರು ಮಾಡೋಂಗಿಲ್ಲ, ಜೀಪ್ ಆನ್ ಮಾಡಿಬಿಡ್ತಾನೆ. ತಿಂಡಿ ಪೋತಿ ಹೋಗೋ ತಿಂಡಿ ಪೋತಿ. ಇನ್ನು ದೇವಸ್ಥಾನದಿಂದ ಬಂದರೆ ತುಂಬಾ ಹೊಟ್ಟೆ ಹಸುವಾಗ್ಬಿಡುತ್ತೆ. ಬಂದು ನಾನು ಅಡುಗೆ ಮಾಡಲಿಕ್ಕಾಗಲ್ಲ. ಹಂಗಾಗಿ ಏನು ಮಾಡೋಣ ಸಾಂಬಾರು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇವತ್ತು ಕಾಯಿ ಬಜ್ಜಿ ಮಾಡಿಟ್ಟು ಹೋಗ್ಬಿಡೋಣ, ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಏನು ಗೊತ್ತಾ, ಶನಿವಾರ ಸ್ವಲ್ಪ ಇತ್ತೀಚೆಗೆ ಎಲ್ಲಾರ ಹೊರಡಬೇಕು ಅಂದರೆ ಯಾಕೋ ಒಂಥರ ಆಯಾಸ ಅನ್ನಿಸ್ತಿರುತ್ತೆ. ಯಾಕೆ ಅಂದರೆ ಬೆಳಗ್ಗೆನೇ ಎದ್ಬಿಟ್ಟಿರ್ತೀನಿ ನೋಡಿ. ನನಗೆ ನಿದ್ದೆ ಬರ್ತಾ ಇರುತ್ತೆ. ಒಂದು ½ ಅನ್ ಅವರ್ ಆದರೂ ನಿದ್ದೆ ಮಾಡಬೇಕು. 4 ಗಂಟೆಗೆ ಎದ್ಬಿಟ್ಟಿರ್ತೀನಲ್ವ, ನಿದ್ದೆ ಎಳೀತಾ ಇರುತ್ತೆ. ಸೊ ಇತ್ತೀಚೆಗೆ ಹೇಳಿದ್ನಲ್ಲ, ಏರ್ ಫಾಲ್ ಆಗ್ತಿರುತ್ತೆ. ಅಂದರೆ ಟೆನ್ಷನ್ ಸ್ವಲ್ಪ ಜಾಸ್ತಿ, ಆಮೇಲೆ ನಿದ್ದೆ ಸರಿಗೆ ಮಾಡಲ್ಲ. ಸೊ ಇವೆಲ್ಲ ಆದಾಗ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ಏರ್ ಫಾಲ್ ಮತ್ತೆ ಕಂಟ್ರೋಲ್ ಆಗಿ ಮತ್ತೆ ಹೊಸ ಹೇರ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ. ಇನ್ನು ಅಲ್ಲಿಂದ ಹೊರಟ್ವಿ. ಇನ್ನು ಗುಬ್ಬಿಲೆ ಎಲ್ಲ ಹಣ್ಣು ಕಾಯಿ ಹೂವೆಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ. ಇಲ್ಲಿ ಫ್ಲವರ್ ಮಾರ್ಕೆಟ್ ನೀವು ನೋಡೇ ಇದ್ದೀರಾ ಗುಬ್ಬಿಲೆ ಎಲ್ಲಿದೆ ಅಂತ. ಸೊ ಹೂವು ಎಲ್ಲ ತೊಗೊಂಡು, ಹಣ್ಣು ಕಾಯಿ ಎಲ್ಲ ತೊಗೊಂಡು ಫೈನಲಿ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ಹತ್ಯಾಳಕ್ಕೆ ಹೋಗ್ತಾ ಇರೋದು. ಸೊ ಕೆಲವೊಂದು ಸಲ
ಡ್ರೈವರ್ಗಳು ಸಿಗಲ್ಲ. ಈಗ ನಾವೇ ಡ್ರೈವ್ ಮಾಡ್ತೀವಿ, ರೋಹಿತು ನಾನು ಇಬ್ಬರೇ ಡ್ರೈವ್ ಮಾಡ್ತೀವಿ. ಇತ್ತೀಚೆಗೆ ಯಾರನ್ನೂ ಡ್ರೈವರ್ನ ಕರೆಯಲ್ಲ, ತುಂಬ ರೇರ್ ಆಗಿದೆ ಈಗ. ಸೊ ಇವತ್ತು ನನಗೆ ಸ್ವಲ್ಪ ಯಾಕೋ ನಿದ್ದೆ ಮೂಡು ಅಂತ ಹೇಳ್ಬಿಟ್ಟು ಡ್ರೈವರ್ನ ಕರೆದ್ವಿ. ಸೊ ಅವರು ಬೆಟ್ಟಕ್ಕೆಲ್ಲ ಓಡಿಸೋ ಅಭ್ಯಾಸ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಒಂದು ಕಡೆ ಟೆನ್ಷನ್ನು ಇದೆ, ಯಾಕೆಂದರೆ ಕೆಲವ್ರು ಬೆಟ್ಟಕ್ಕೆಲ್ಲ ಓಡಿಸಿ ಬೆಟ್ಟದ ಮೇಲೆಲ್ಲ ಓಡಿಸೋ ಅಭ್ಯಾಸ ಇರಲ್ಲ. ಸುಮಾರು ನಿದ್ದೆ ಮಂಪರಿದ್ದಾಗ ನಾನು ಸ್ವಲ್ಪ ಜಾಸ್ತಿ ರಿಸ್ಕ್ ತೊಗೊಳೋದಕ್ಕೆ ಹೋಗಲ್ಲ. ಸೊ ಅಂತೂ ಇಂತೂ ಬಂದ್ವಿ ನರಸಿಂಹನ ಬೆಟ್ಟಕ್ಕೆ. ಬನ್ನಿ ದರ್ಶನ ಮಾಡೋಣ. ಸುಮಾರಷ್ಟು ಬಾರಿ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ. ನಮ್ಮ ನರಸಿಂಹನ ತೋರಿಸೋದೇ ಒಂದು ಖುಷಿ ನನಗೆ. ಏಕೆ ಅಂತಂದರೆ ಮನೆ ದೇವರು, ಮನಸ್ಸಿನ ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿಯವರು ಮತ್ತು ರಾಯರು, ನಮ್ಮ ಮುತ್ತುಪುರದ ಸ್ವಾಮಿ ಇವ್ರನ್ನೆಲ್ಲ ಕಂಡ್ರೆ ನಂಗೆ ಸಖತ್ತು ಇಷ್ಟ, ಪ್ರಾಣ. ಸೊ ಹಾಗಾಗಿ ಅವ್ರ ದರ್ಶನ ಮಾಡಿಸ್ಬೇಕು ಅಂದರೆ ನಾನು ಎಲ್ಲೋ ಟ್ರಿಪ್ ಹೋಗ್ತೀನೋ ಅಥವಾ ಜಾಲಿ ರೈಡ್ ಹೋಗ್ತೀನೋ ಅದೆಲ್ಲ ನನಗೆ ತೋರಿಸ್ಲಿಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇರಲ್ಲ, ಅಷ್ಟೊಂದು ಇಷ್ಟನೂ ಆಗಲ್ಲ. ಸೊ ದೇವಸ್ಥಾನಗಳಿಗೆ ಹೋದರೆ ಎಲ್ಲಾದರೂ ಒಂಚೂರು ದೇವ್ರ ದರ್ಶನ ಮಾಡೋದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ಎಲ್ಲಾದರೂ ಅವಕಾಶ ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ ನಾನು. ಯಾಕೆ ಅಂತಂದ್ರೆ ನನಗೆ ಅದೊಂಥರ ಖುಷಿ ನನಗದು. ಈ ದೇವ್ರ ಪೂಜೆ, ದೇವಸ್ಥಾನಗಳಿಗೆ ಹೋಗೋದು, ಪುಣ್ಯಕ್ಷೇತ್ರಗಳಿಗೆ ಹೋಗೋವಂಥ ಖುಷಿ ನನಗೆ ಸುಮಾರು ಸರಿ ಹೇಳಿದ್ದೀನಿ, ಬೇರೆಲ್ಲೂ ನನಗೆ ಸಿಗೋದಿಲ್ಲ. ಸೊ ಹಂಗಾಗಿ ಜಾಸ್ತಿ ದೇವಸ್ಥಾನಗಳಿಗೆ ಬರ್ತಾ ಇರ್ತೀನಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು, ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ವಾತಾವರಣ. ನೀವು ಯಾರಾದರೂ ದೂರದಿಂದ ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ಖಂಡಿತ ಈ ಕಡೆ ಬಂದಾಗ ಹತ್ಯಾಳದ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಿ. ಉಗ್ರ ನರಸಿಂಹ ಇಲ್ಲಿರೋ ಅಂಥದ್ದು. ಸೊ ನಮ್ಮ ದೇವರಾಯನದುರ್ಗದಲ್ಲಿರೋದು ಬಂದು ಶಾಂತ ನರಸಿಂಹ. ಶಾಂತ ನರಸಿಂಹ, ಯೋಗ ನರಸಿಂಹ, ಭೋಗ ನರಸಿಂಹ, ಕುಂಬಿ ನರಸಿಂಹ, ಹೀಗೆಲ್ಲ ನಮ್ಮ ದೇವರಾಯನದುರ್ಗದಲ್ಲಿದೆ. ಸೊ ಎಲ್ಲ ನರಸಿಂಹನೂ ಒಂದೇ ಸ್ನೇಹಿತರೆ, ಎಲ್ಲ ವಿಷ್ಣುವಿನೇ ದಶಾವತಾರ ಎತ್ತಿರೋದು. ಸೊ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಆಶೀರ್ವದಿಸಲಿ ಅಂತ ಬೇಡ್ಕೊತೀನಿ. ನನ್ನ ಎಲ್ಲ ವ್ಯೂವರ್ಸ್ಗೂ ಕೂಡ ಆಶೀರ್ವಾದ ಸಿಗಲಿ. ಸೊ ಅಂತೂ ಇಂತೂ ಇವತ್ತು ಅಂದ್ಕೊಂಡಿದ್ದು ನಮ್ಮ ನರಸಿಂಹನ ದರ್ಶನ ಮಾಡಿ ಬರ್ತಾ ಇದ್ದೀನಿ. ಗೊತ್ತಿಲ್ಲ, ನನಗೆ ಒಂಥರ ವೈಬ್ಸ್ ಇಲ್ಲಿ ಎಳಿತಾ ಇರುತ್ತೆ. ನನಗೆ ಯಾವಾಗಲೂ ಬರ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲಿ ವಾತಾವರಣ ಎಲ್ಲ ಖುಷಿ ತರುತ್ತೆ ನನಗೆ. ಇನ್ನು ಶನಿವಾರದ್ದು ಬ್ಲಾಗ್ ಮುಗೀತು. ಇಲ್ಲಿ ಭಾನುವಾರದ ಬ್ಲಾಗ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಭಾನುವಾರ ಅಂತಂದರೆ ತುಂಬ ಲೇಟಾಗಿ ಏನು ಎದ್ದೋಳಲ್ಲ, ಒಂದು 6 ಗಂಟೆಗೆ ಎದ್ದಿದ್ದೀನಿ. ಸೊ 6 ಗಂಟೆಗೆ ಎದ್ದು ರೊಟ್ಟಿ ಕಲಸಿಟ್ಟು, ಇವತ್ತು ರೊಟ್ಟಿ ಮಾಡಬೇಕು ಅಂತ ರೊಟ್ಟಿ ಕಲಸಿಟ್ಟು ಮೆಂತ್ಯನ ನೆನೆ ಹಾಕಿಟ್ಟಿದ್ದೆ. 1 ಅವರ್ ಮೇಲೆ ವರ್ಕೌಟ್, ಭಾನುವಾರದ ವರ್ಕೌಟು. ಬರೀ ಕೆಲಸ ಸ್ಟಾರ್ಟ್ ಮಾಡೋಣ. ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ಸೊ ಫೇಸೆಲ್ಲ ಒರೆಸ್ಕೊಂಡು ಬಟ್ಟೆ ಚೇಂಜ್ ಮಾಡಿ ರೊಟ್ಟಿ ಮಾಡೋಣ ಅಂತ ಬೆಳಗ್ಗೆ ಕಲಸಿಟ್ಟಿನಿ. ಸೊ ಬನ್ನಿ ಇವತ್ತು ಎಕ್ಸಸೈಸ್ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನದೇ ವರ್ಕೌಟ್ ಫುಲ್ ಜಾಸ್ತಿ ಆಗ್ಬಿಡ್ತು. ನನಗೆ ಸುಸ್ತಾಗ್ತಾ ಇದೆ, ಮತ್ತು ನಿಮ್ಗೆ ಎಕ್ಸ್ಟ್ರಾ ತೋರ್ಸೋಕ್ಕಾಗಲಿಲ್ಲ. ಸೊ ನಾಳೆ ಬ್ಲಾಗಲ್ಲಿ ಡೈಲಿ ಒಂದೊಂದು ಮನೆಯಲ್ಲಿರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಎಕ್ಸಸೈಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ರತಿದಿನ ಒಂದೊಂದ್ರದ್ದು. ಸೊ ನಾಳೆ ನಾವು ವಿಡಿಯೋನಲ್ಲಿ ಖಂಡಿತ ತೋರಿಸ್ಕೊಡ್ತೀನಿ. ಸೊ ಇದೇನು ಗೊತ್ತಾ, ಒಂದು ನೈಟು ಫುಲ್ಲು ಮೆಂತೆ ಮತ್ತು ಲೀವ್ಸು, ಕರೆಕ್ಟ್ ರೋಸ್ಮೆರಿ ಲೀವ್ಸು ಮತ್ತು ಮೆಂತೆನ ಇಡೀ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಕುದಿಸಿ ಈ ಥರ ಬಾಟ್ಲಿಗೆ ಹಾಕಿಟ್ಕೊಂಡು ಡೈಲಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಇದನ್ನೇನು ತೊಳಿಬೇಕು ಅಂತ ಏನಿಲ್ಲ. ಸೊ ಇದನ್ನು ತರಿಸಿದ್ದೆ ನಾನು, ಇದು ಕೂಡ ಯೂಸ್ ಆಗುತ್ತೆ, ಬಟ್ ನಾನೇ ಮನೆಯಲ್ಲಿ ಟ್ರೈ ಮಾಡ್ಕೋತೀನಿ ಇದು. ಸೊ ಈ ಥರ ಡೈಲಿ ಸ್ಪ್ರೇ ಮಾಡಿ ಕೂದಲನ್ನ ಕೂದಲಿಗೆ ಈ ಥರ ಸ್ಪ್ರೇ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿರುತ್ತೆ, ಲೆಂತಿ ಆಗುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಹೊರಗೆ ಇಟ್ಕೊಂಡ್ರೆ ಇದು ಸ್ಮೆಲ್ ಬರ್ಬೋದು. ಸೊ ಇದು ಒಂದು ವಾರ ಆಗುತ್ತೆ ಅಥವಾ 4-5 ದಿವಸ ನನಗಾಗುತ್ತೆ. ಸೊ ಟ್ರೈ ಮಾಡಿ ನೀವು ಕೂಡ, ಅಥವಾ ಕರೆಕ್ಟಾಗಿ ತೋರಿಸಿ ಹೇಗೆ ಮಾಡೋದು ಅಂದರೆ ಖಂಡಿತ ನೆಕ್ಸ್ಟ್ ಮಾಡಿದಾಗ. ಯಾಕೋ ಸ್ವಲ್ಪ ಜಾಸ್ತಿನೇ ವರ್ಕೌಟ್ ಮಾಡ್ತಾಯಿದ್ದೀನಿ ಏನೋ ಅನ್ನಿಸ್ತಾ ಇದೆ, ಯಾಕೆಂದರೆ ಕೆಲವೊಂದು ಸಲ ಬ್ಯಾಕ್ ಪೇನ್ ಬರುತ್ತೆ. ಕೆಲವೊಂದು ಏನಾಗುತ್ತೆ ಅಂತಂದರೆ ಹೆವಿ ಕೆಲಸ ಮನೆಯಲ್ಲಿ ಒಂದು ಕಡೆ ಆದರೆ ವರ್ಕೌಟ್ ಸ್ವಲ್ಪ ಕೆಲವೊಂದು ಸಲ ಜಾಸ್ತಿ ಮಾಡ್ತೀನಿ. ಅಂದರೆ ಟೈಮ್ ಸಿಕ್ಕದಾಗೆ, ಈಗ ಒಂದೊಂದು ದಿವಸ ಟೈಮ್ ಸಿಗೋಲ್ಲ, ಆವಾಗ ಕಡಿಮೆ ಮಾಡ್ತೀನಿ. ಟೈಮ್ ಸಿಕ್ಕಿದಾಗ 1 ಅವರು ಮೇಲ್ ಮಾಡ್ತೀನಿ. ಸೊ ಹೀಗೆ ಆದರೂ ಯಾವುದನ್ನೂ ಬಿಡ್ದಿರ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತಾ ಹೋಗ್ತೀನಿ. ಸೊ ಅದೊಂಥರ ಫೀಲು ಮಾಡಲಿಲ್ಲ ಅಂತಂದರೆ. ಸೊ ಎಲ್ಲ ಕೆಲಸಗಳನ್ನೂ ಎಷ್ಟೇ ಲೇಟ್ ಆದರೂ ಆ ಟೈಮಿಗೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು.
ಸೊ ಅಕ್ಕಿ ರೊಟ್ಟಿ ಅಂದರೆ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಸಿಟ್ಟಿದ್ದೀನಿ. ಈ ಪ್ಲೈನ್ ರೊಟ್ಟಿ ತುಂಬ ಇಷ್ಟ. ಸೊ ಡಯಟ್ ಇರೋರು ಕೂಡ ಆರಾಮಾಗಿ ಇದನ್ನ ಉಪಯೋಗಿಸ್ಬೋದು, ಯಾಕೆಂದರೆ ಯಾವುದೇ ಆಯಿಲ್ ಹಾಕೋದಿರಲ್ಲ, ಏನಿಲ್ಲ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಬೆಂಡೆಕಾಯಿ ಪಲ್ಯ ಈ ಥರದ್ದೆಲ್ಲ, ಬದನೆಕಾಯಿ, ಎಣ್ಗಾಯಿ ಇದೆಲ್ಲ ಮಾಡ್ಕೊಂಬಿಟ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನಮ್ಮ ಸೈಡಲ್ಲೆಲ್ಲ ಈ ಬೆಳೆಯ ರೊಟ್ಟಿ ತುಂಬಾ ಫೇಮಸ್ಸು, ನಮ್ಮ ಹಳ್ಳಿ ಸೈಡಲ್ಲೆಲ್ಲ. ನಮ್ಮ ಮನೇಲಂತೂ ಸಖತ್ ಇಷ್ಟ. ಡೈಲಿ ರೊಟ್ಟಿ ಮಾಡಿಕೊಂಡ್ರು ಆರಾಮಾಗಿ ತಿಂತಾರೆ. ಸುಜಿತ್ತು ತಿಂತಾನೆ. ಅಂದರೆ ಏನು ಅಂದರೆ ಇದು ಬಿಸಿ ಬಿಸಿ ತಿನ್ನಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಇದೇನಾಗುತ್ತೆ, ನಾರ್ ಥರ ಆಗಿಬಿಡುತ್ತೆ. ಈ ತಟ್ಟ ರೊಟ್ಟಿ, ಬಡಿಯೋ ರೊಟ್ಟಿ ಅಂತ ಎಲ್ಲ ಮಾಡ್ತೀವಿ ನೋಡಿ, ಅದೆಲ್ಲ ಆದರೆ ಓಕೆ, ಇಟ್ಬಿಟ್ಟು ತಿನ್ಬೋದು. ಇದು ಹಂಗಾಗಲ್ಲ. ನಾವೆಲ್ಲ ಚಟ್ನಿಗಳೆಲ್ಲ ರೆಡಿ ಮಾಡಿಬಿಟ್ರೆ ಅದೇ ಇವಾಗ ಚಟ್ನಿ, ರೊಟ್ಟಿ ತಿನ್ಬೇಕು ಅಂತ ಭಾಳ ದಿವಸದಿಂದ ಅನ್ನಿಸ್ತಾ ಇತ್ತು. ಎಲ್ರಿಗೂ ಇಷ್ಟ ರೊಟ್ಟಿ. ಸೊಪ್ಪಿನ ಹುಳಿ ಮಾಡೋಣ ಅಂತ. ಸಂಡೇ ಸ್ಪೆಷಲ್ ಏನೂ ಇಲ್ಲ, ನೋಡೋಣ ಮಕ್ಕಳೇನಾದರೂ ಕೇಳಿದ್ರೆ ಕಬಾಬ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತಂದರೆ ಹೋಯ್ತು. ಇನ್ನು ನಮ್ಮ ಚಿನಿಮೇರಿ ಬಂತು. ಮಮ್ಮಿ ಟೈಮು ಆಲ್ರೆಡಿ 8:45 9 ಗಂಟೆ ಅಲ್ವಾ ಮಮ್ಮಿ, ಹೊಟ್ಟೆ ಹಸಿತಾ ಇದೆ ಅಂತ ಬಂದರು ಸುಜಮ್ಮ ಅವರು. ಫಸ್ಟ್ ರೊಟ್ಟಿ ಸುಜಿತಿಗೆ ಕೊಟ್ಬಿಡ್ತೀನಿ, ತುಪ್ಪ ಹಾಕಿ ಕೊಟ್ಬಿಟ್ರೆ ಅವ್ರ ಪಪ್ಪನ ಹತ್ರ ಕೂತ್ಕೊಂಡು ಅವ್ರು ಪೀಸ್ ಮಾಡಿ ಕೊಡ್ತಾರೆ. ಅವ್ನು ಚಟ್ನಿಗೆ ಎತ್ಕೊಂಡು ತಿಂತಾನೆ. ಸೊ ಈಗ ಹೇಳಿದ್ನಲ್ಲ, ಎಲ್ಲ ತಿಂಡಿಗಳನ್ನೂ ಇಷ್ಟಪಡ್ತಾನೆ. ಸೊ ಮಕ್ಳಿಗೆ ಹೆಂಗೆ ಗೊತ್ತಾ, ನಾವು ಮನೆಯಲ್ಲಿ ಇಷ್ಟಪಡೋ ರೀತಿ ಹೇಳಬೇಕು ಫಸ್ಟು. ಹೇಗೆ ಅಂದರೆ, ನೋಡಪ್ಪ ಇದು ತಿಂದರೆ ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ, ಇದು ಸಖತ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ನ ಮುಂದೆ ತಿಂದು ತೋರಿಸ್ಬಿಟ್ರೆ ಸೊ ಅವನು ತಿನ್ಲಿಕ್ಕೆ ಶುರು ಮಾಡ್ತಾನೆ. ನಾವೇನಾದ್ರು ದೊಡ್ಡವರು ಸುಮಾರಾಗಿದೆ ಚೆನ್ನಾಗಿಲ್ಲ ಅಂದರೆ ಮತ್ತು ಅವನು ತಿನ್ನೋದಿಲ್ಲ. ಸೊ ಯಾವುದೇ ಮಕ್ಕಳಿಗಾಗಲಿ ನಾನು ಹೇಳ್ತೀನಿ ಯಾವಾಗಲೂ ಅಷ್ಟೇ, ಬೇಕ್ರಿ ಫುಡ್ಗಳನ್ನ ಅವಾಯ್ಡ್ ಮಾಡಿ ಮನೆಯಲ್ಲಿ ಹಣ್ಣು ತರಕಾರಿ ಹಣ್ಣುಗಳನ್ನ ಜಾಸ್ತಿ ಕೊಡಿ, ತುಂಬಾ ಒಳ್ಳೆಯದು. ಸೊ ಇವಾಗ ರೊಟ್ಟಿ ಎಲ್ಲ ತಿಂದಿದ್ದಾಯಿತು. ಇವಾಗ ಮಧ್ಯಾಹ್ನದ ಅಡುಗೆ ಸಾಂಬಾರು ಮಾಡ್ಕೋಬೇಕಲ್ವಾ, ಸೊ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಸಂಡೇ ನಾನೇನು ಸ್ಪೆಷಲ್ ಮಾಡ್ತಾಯಿಲ್ಲ ಇವತ್ತು. ಸೊ ಮಕ್ಕಳೇನೋ ನೆಂಚ್ಕೊಳ್ಳೋದಕ್ಕೆ ಕಬಾಬ್ ಬೇಕು ಅಂತ ಇದ್ರು, ನೋಡೋಣ. ಸೊ ರೋಹಿತ್ ಏನಾರು ಹೋಗಿ ತೊಗೊಂಬಂದ್ರೆ ಮಾಡೋಣ ಅಂತ ಇದ್ದೀನಿ. ಸೊ ಏನು ಗೊತ್ತಾ, ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಅಲಸಂಡೆ ಕಾಳು ಮತ್ತು ಕಡಲೆಕಾಳನ್ನ ನೆನೆ ಹಾಕಿದ್ದೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ. ಇದಕ್ಕೆ ಸೊಪ್ಪಿನ ಹುಳಿಗೆ ಹುಂಡ್ಗಾಳು ಅಂತ ನಮ್ಮ ಕಡೆ ಕರೀತಾರೆ. ಹುಂಡ್ಗಾಳು ಅಂದರೆ ಬೇಳೆ ಮಾಡ್ದಿರೋ ಅಂಥ ಕಾಳು. ಸೊ ಅಂದರೆ ಕಡಲೆಕಾಳು, ಅಲಸಂಡೆ, ಅವರೆಕಾಳು ಇದೆಲ್ಲ ಹಾಕಿದ್ರೆ ತುಂಬಾ ಪ್ರೋಟೀನ್ ಇರುತ್ತೆ ಇದರಲ್ಲಿ, ತುಂಬ ಒಳ್ಳೆಯದು ಬೇಳೆ ಸಾರು ತಿನ್ನೋದಕ್ಕಿಂತ ಯಾವಾಗಲೂ. ಸೊ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಸೊಪ್ಪಿನ ಹುಳಿ ಅಂದರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಎಳೆ ದಂಟಿನ ಸೊಪ್ಪು ಸಿಕ್ಕಿತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಪಾಲಕ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮಸಪ್ ಥರ ಅನಿಸ್ಬಿಡುತ್ತೆ. ಬಟ್ ಇಲ್ಲಿ ಈ ಮೆಥಡೇ ಬೇರೆ, ಪಾಲಕ್ಕೆ ಬೇರೆ, ಸೊಪ್ಪಿನ ಹುಳಿನೇ ಬೇರೆ. ಇದಕ್ಕೆಲ್ಲ ನಾವು ಬೆಳ್ಳುಳ್ಳಿ ಎಲ್ಲ ಏನು ಯೂಸ್ ಮಾಡಲ್ಲ. ಸೊ ತೋರಿಸ್ತೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ, ಕಡಲೆಕಾಳು, ಅಲಸಂಡೆ ಕಾಳು ಹಾಕ್ಕೊಂಡಿದ್ದೀನಿ, ಬರೀ ದಂಟಿನ ಸೊಪ್ಪು. ನಿಮಗೆ ಕಿರ್ಕ್ಲರ್ವೆ ಸೊಪ್ಪು ಸಿಕ್ತು ಅಂದರೆ ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ದಂಟಿನ ಸೊಪ್ಪು ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ತರಕಾರಿ ಎನಿ ವೆಜಿಟೇಬಲ್ಸ್ ಏನಾದರೂ ಹಾಕ್ಕೊಳ್ಳಿ, ತರಕಾರಿ ಆಲೂಗಡ್ಡೆ ಹಾಕ್ಕೊಳ್ಳಿ, ಬದನೆಕಾಯಿ ಹಾಕ್ಕೊಳ್ಳಿ, ಅಥವಾ ಹುರುಳಿಕಾಯಿ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ ತರಕಾರಿ ನಿಮ್ಮ ಇಷ್ಟ. ಸೊ ಅದ್ರ ಜೊತೆ ಒಂದು ಆಲೂಗಡ್ಡೆ ಮಸ್ಟನ್ ಶುಡ್ಡಾಗಿ ಹಾಕಿ 2 ಟೊಮೊಟೊ ಬೇಯೋದಕ್ಕೆ ಹಾಕಿದ್ದೀನಿ ಸೈಡಲ್ಲಿ. ಸೊ ಇದನ್ನು ಒಂದು 3 ವಿಷಲ್ ಬರ್ಸ್ಕೊಳ್ಳೋದು, ತುಂಬ ಈಸಿ, ಸಖತ್ ಚೆನ್ನಾಗಿರುತ್ತೆ. ಈ ಸಾಂಬಾರನ್ನ ನೀವು ಗೋಧಿ ದೋಸೆ ಜೊತೆ ಪೇರ್ ಮಾಡ್ಕೊಂಡು ತಿಂದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ಈವ್ನಿಂಗ್ ಹಾಗೆ ಮಾಡೋದು, ಮಧ್ಯಾಹ್ನ ಮುದ್ದೆ ಊಟ ಮಾಡ್ತೀವಿ, ರಾತ್ರಿ ದೋಸೆ ಮಾಡಿಬಿಡ್ತೀನಿ, ಚೆನ್ನಾಗಿರುತ್ತೆ. ಸೊ ಇವಾಗ ವಿಷಲ್ ಕೂಗೋದಕ್ಕೆ ಇಟ್ಟಿದ್ದೀನಿ, 3 ವಿಷಲ್ ಬಂದರೆ ಸಾಕು. ಇನ್ನೊಂದು ಕಡೆ ಕಾಯಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ ಸಾಂಬಾರಿಗೆ, ಏನೇನು ಅಂತ ಹೇಳ್ತೀನಿ. ಸ್ವಲ್ಪ ಕಾಯಿ ಅಷ್ಟೇ ಬೇಕಾಗೋದು. ಇದೇನು ಗೊತ್ತಾ, ಇದು ಹೇರ್ ಪ್ಯಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಡಿಕಾಕ್ಷನ್ನು ತಣ್ಣಗಾಗೋದಕ್ಕೆ ಇಟ್ಟಿದ್ದೆ, ಕುದಿಸ್ಬಿಟ್ಟು 1-2 ಸ್ಪೂನ್ ಹಾಕಿ, ಮೆಂತೆ, ಇದಕ್ಕೆ ಅಲೋವೆರಾ ಹಾಕ್ಕೊಳ್ಳಿ, ಬೇಕಿದ್ರೆ ಇಬಿಸ್ಕಸ್ದು ಇದು ಬರುತ್ತಲ್ಲ, ಏನು ದಾಸವಾಳದ ಎಲೆ ಹಾಕ್ಕೊಳ್ಳಿ, ಹೂವು ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ, ಏನು ಬೇಕಾದ್ರೂ ಹಾಕ್ಕೊಳ್ಳಿ. ಇವತ್ತು 2 ನಾನು ಹಾಕಿರೋದು. ತುಂಬ ಜನ ಸ್ಕಿನ್ ಕೇರ್ ತೋರಿಸಿ ಅಂತ ಹೇಳ್ತಾ ಇರ್ತೀರ. ಸೊ ಅದಕ್ಕೆ ಇವತ್ತು ಫ್ರೆಶ್ ಅಪ್ ಆಗಿ ಬಂದಲ್ವಾ, ಸ್ಕಿನ್ ಕೇರ್ ತೋರಿಸ್ತೀನಿ. ಸೊ ನಂದೇನು ಭಾಳ ಸ್ಕಿನ್ ಕೇರ್ ಇಲ್ಲ. ಸೊ ಇದು ಅಲೋವೆರಾ ಜೆಲ್ಲು, ಪತಾಂಜಲಿ ಅವ್ರದ್ದೇ ನಾನು ಯಾವಾಗಲೂ ಯೂಸ್ ಮಾಡೋದು. ಮುಖ ತೊಳಿತಿದ್ದಂಗೆ, ಅಂದರೆ ಸ್ನಾನ ಹಾಕ್ತಿದ್ದಂಗೆ ಬೆಳಗ್ಗೆ ಹೊತ್ತು ಸೆಟಫಿಲ್ ಹಚ್ತೀನಿ ಎದ್ದಿದ ತಕ್ಷಣ. ಸೊ ಅವೆಲ್ಲ ಸ್ವಲ್ಪ ಕಾಸ್ಟ್ಲಿ ಕ್ರೀಮ್ಗಳು, 50 ಗ್ರಾಮಿನೇ 600 ರೂಪಾಯಿ, 500 ರೂಪಾಯಿ ಹಿಂಗಿರುತ್ತೆ. ಬಟ್ ಸ್ಕಿನ್ನಿಗೆ ತುಂಬಾ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಬಳಸ್ತೀನಿ. ನೋಡಿ, ಪತಾಂಜಲಿ ಅವ್ರದ್ದು. ಎಲ್ಲೂ ಹೊರಗೆ ಹೋಗಲ್ಲ, ಮನೇಲೇ ಇರ್ತೀನಿ ಅಂದರೆ ಸೊ ಇದೇ ಸಾಕಾಗುತ್ತೆ, ಸನ್ಸ್ಕ್ರೀನ್ ಏನು ಬೇಕಾಗಲ್ಲ. ತುಂಬ ಬಿಸಿಲಲ್ಲಿ ಓಡಾಡ್ತೀರಾ ಅಂತಂದರೆ
ಇದೊಂದು ಸಲ ನನಗೆ ಮೊದಲಿಂದನೂ ಹಂಗೆ ಫಸ್ಟು ಸ್ನಾನ ಆಗಿದ ತಕ್ಷಣ ಇದನ್ನು ಫೇಸ್ಗೆ ಅಪ್ಲೈ ಮಾಡಬೇಕು. ನನಗೆ ಇವಾಗ ಬಿಸಿಲಲ್ವ ಸ್ವಲ್ಪ ಹೊರಗಡೆ ಓಡಾಡ್ತಾ ಇರ್ತೀನಿ, ಹಾಗಾಗಿ ಇದನ್ನು ಹಚ್ತೀನಿ ನನ್ನ ಅಭ್ಯಾಸ. ಸೊ ಇದು ಸನ್ಸ್ಕ್ರೀನು ಲೋಟಸ್ ಅವ್ರದ್ದು, ಲೋಟಸ್ ಹರ್ಬಲ್ ಸೇಫ್ ಸನ್ ಅಂತ UV ಸ್ಕ್ರೀನ್ ಮ್ಯಾಟ್ ಜೆಲ್. ಇದು ತುಂಬಾ ಚೆನ್ನಾಗಿದೆ. ಸೊ ಯಾವುದೇ ಜಿಡ್ಡಿ ಆಗಲ್ಲ. ಸುಮಾರಷ್ಟು ಏನಮ್ಮ ಈಗ ಬಂದಿಲ್ಲಮ್ಮ ಇನ್ನು ಮ್ಯಾಂಗೋ. ಇದು ತುಂಬ ಸುಮಾರಷ್ಟು ಯೂಸ್ ಮಾಡಿದ್ದೀನಿ. ಯಾವ ನೋಡಿದ್ರು ಎಲ್ಲ ಜಿಡ್ಡಿ ಅಂದರೆ ಬಿಸಿಲಿಗೆ ಹೋಗ್ಬಿಟ್ರೆ ಜಿಡ್ಡಿ ಅನ್ಸೋದು. ಬಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ. ನಾರ್ಮಲ್ ಟು ಆಯಿಲ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕಾಸ್ಟ್ಲಿ ಸ್ವಲ್ಪ 400 ರುಪೀಸ್ ಸಮಥಿಂಗ್ ಇದೆ. ತಕ್ಕೊಡ್ತೀನಿ ಇರಮ್ಮ, ಒಂದು ನಿಮಿಷ ಏನಾದ್ರು ಮಾತಾಡುವಾಗ ಸುಮ್ಮನಿರಬೇಕು. 400 ಸಮಥಿಂಗ್ ಏನೋ ಇದೆ. ಸೊ ಸ್ಕಿನ್ನಿಗೆ ಬೇಕೇ ಬೇಕಲ್ವಾ ನೋಡಿ, ಈ ಥರ ಇರುತ್ತೆ. ಅದಕ್ಕೆ ಬಿಸಿಲಿಗೆ ಹೋದ್ರೂ ನನ್ನ ಫೇಸ್ ಕಪ್ಪಾಗಲ್ಲ. ನೀವು UV ಪ್ರೊಟೆಕ್ಷನ್ 50 ಇರೋದೇ ತೊಗೋಬೇಕು. ಜಾಸ್ತಿ ಏನಾದರೂ ನೀವು ಬಿಸಿಲಲ್ಲಿ ಓಡಾಡ್ತಾ ಇದ್ದೀರಾ ಅಂತ ಅಂದರೆ ಇಲ್ಲ ಸಿಗುತ್ತೆ, ನಮ್ಮ ಗುಬ್ಬಿನಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಗುಬ್ಬಿನಲ್ಲಿ ಆ್ಯಕ್ಚುಲಿ ಮಹಾವೀರ ಮೆಡಿಕಲಲ್ಲಿ ಸಿಗುತ್ತೆ ಇದು. ನಾನು ರೋಹಿತ್ ಹೋದಾಗ ಆ ಕಡೆ ತರಿಸ್ಕೊತೀನಿ, ಇಲ್ಲ ನಾನೇ ಹೋದಾಗ ತೊಗೊಬರ್ತೀನಿ. ಇದು ಇಷ್ಟೇ ನಾನು ಹಚ್ಚೋದು, ಬಿಟ್ಟರೆ ಇಷ್ಟೇ ಹಚ್ಚೋದು. ಎಲ್ಲ ಹೊರಗೆ ಹೋಗ್ತಾ ಇದ್ದೀನಿ ಅಂದರೆ ಅದ್ರ ಮೇಲೆ ನೋಡ್ತಾ ಇದ್ದೀರಾ ಫೇರ್ ಆ್ಯಂಡ್ ಲವ್ಲಿ ಇದನ್ನ ಹಚ್ತೀನಿ ಅಷ್ಟೇ, ಇನ್ನೇನು ಹಚ್ಚಲ್ಲ ನಾನು. ಬಿಟ್ಟರೆ ಲಿಪ್ ಬಾಂಬು, ಆಮೇಲೆ ಒಂದು ಬಿಂದಿ ಇಷ್ಟು. ಸೊ ಇವತ್ತು ಕೂಡ 1 ಅವರ್ ವರ್ಕೌಟ್ ಮಾಡಿದೆ, ಸಮಾಧಾನ ಆಯಿತು. ನೆನ್ನೆ ಮಾಡಿರಲಿಲ್ಲ. ಸ್ವಲ್ಪ ನೆಗಡಿ ಇದೆ ಯಾಕೋ, ಜಾಸ್ತಿ ಇಲ್ಲ, ಸ್ವಲ್ಪ. ಸ್ನಾನ ಎಲ್ಲ ಆಯಿತು ನೋಡಿ, ಕಣ್ಣಲ್ಲಿ ನೀರು ಬರ್ತಾ ಇದೆ ನೆಗಡಿಗೆ. ಸಾಂಬಾರು ಮಾಡಿಲ್ಲ, ಇವಾಗ ದೇವ್ರ ಪೂಜೆ ಮಾಡಿ ಆಮೇಲೆ ಸಾಂಬಾರು ಕೂಗ್ಸಿಟ್ಟಿದ್ದೀನಿ. ಸೊಪ್ಪು ಮಾಡೋಣ. ಎಲ್ಲ ಕೆಲಸ ಎಲ್ಲ ಸದ್ಯಕ್ಕೆ ಮುಗ್ದಿದೆ. ಬಟ್ಟೆ ವಾಶ್ ಆಗ್ತಾ ಇದೆ, ಎಲ್ರದ್ದು ಸ್ನಾನ ಆಯಿತು, ಪೂಜೆ ಒಂದು ಆಗಬೇಕು. ಬನ್ನಿ ಪೂಜೆ ಮಾಡ ಆಮೇಲೆ ಸಿಗ್ತೀನಿ. ಬೇಯಿಸಿರೋದರ ಟೊಮೊಟೊ, ಸ್ವಲ್ಪ ಕಾಯಿ, ಒಂದೆರಡು ಸ್ಪೂನ್ ಧನಿಯಾ ಪೌಡರು, ಒಂದು ಸ್ವಲ್ಪ ಹುಣಸೆ ಹಣ್ಣು, ನೀರು ಇಷ್ಟು ಹಾಕಿ ರುಬ್ಬಿಟ್ಕೊತೀನಿ. ಒಂದು ಕಡೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ, ಒಂದು ಕಡೆ ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲು, ಇದಕ್ಕೊಂದು ಸ್ವಲ್ಪ ಸಾಸಿವೆ. ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಸೊ ವೆಯ್ಟ್ ಲಾಸ್ ಮಾಡೋರ್ಗೆ ಯಾವ್ಯಾವ ರೆಸಿಪಿಗಳು ತೋರಿಸ್ಬೇಕು ಅಂತ. ಸೊ ಹೆಲ್ದಿ ರೆಸಿಪಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಮನೇಲಿ. ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೆಸ್ಟು ಅಂತಲೇ ಹೇಳ್ಬೋದು. ನಾವು ಡೈಲಿ ಈ ಥರದ್ದೇ ಮಾಡೋದು ಮನೇಲಿ. ಸೊ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಕರಿಬೇವು, ಅದ್ರ ಜೊತೆಗೆ ಈರುಳ್ಳಿ ಒಂದೇ ಒಂದು ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿ, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ಇಷ್ಟನ್ನು ಹಾಕ್ಕೊಂಡು ಧನಿಯಾ ಪೌಡರು ಇಷ್ಟು ಹಾಕೊಂಡು ರುಬ್ಬಿ ಸ್ವಲ್ಪ ನೋಡಿ ಮಸಾಲೆ ಹಿಂಗೆ ಕುದಿಬೇಕು. ಹಸಿ ಮಸಾಲೆ ಅಲ್ವಾ, ಸ್ವಲ್ಪ ಕುದಿಬೇಕು. ಕುದ್ದಾದಮೇಲೆ ಈಗೇನು ರುಬ್ಬಿ ಇಟ್ಕೊಂಡಿದ್ದೀವಿ, ಬೇಯಿಸಿ ಏನು ಇಟ್ಕೊಂಡಿದ್ದೀವಿ ಈ ಪದಾರ್ಥಗಳು ಅಂದರೆ ಸೊಪ್ಪು, ಬೇಳೆ, ತರಕಾರಿಗಳು, ಇದನ್ನು ಅದ್ರೊಳಗೆ ಹಾಕೋದು. ಸೊ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋದು. ಒಂದು 10 ನಿಮಿಷ ಕುದಿಸಿದ್ರೆ ಬಿಸಿ ಸೊಪ್ಪಿನ ಹುಳಿ ಸೂಪರಾಗಿ ರೆಡಿ ಆಗುತ್ತೆ. ನೀವು ಯಾವುದಕ್ಕಾರ ಯೂಸ್ ಮಾಡ್ಕೋಬೋದು, ದೋಸೆ, ಮುದ್ದೆ, ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದ್ರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಉಪ್ಪು ಹಾಕಿದೆ, ಹೆಂಗಿರುತ್ತೆ ಟೇಸ್ಟು ಅಂದರೆ ಈ ದೇವಸ್ಥಾನಗಳಲ್ಲಿ ಪರೋವ್ ಅಂತ ಮಾಡ್ತಾರೆ ನೋಡಿ, ಆ ಟೈಮ್ಗಳಲ್ಲಿ ಸಾಂಬಾರು ಬಡಿಸ್ತಾರೆ ನೋಡಿ, ಆ ಥರ ಟೇಸ್ಟ್ ಇರುತ್ತೆ. ಇದಕ್ಕೆ ಎಲ್ಲನೂ ಹಾಕ್ಕೋಬೋದು, ತರಕಾರಿ, ಸೊಪ್ಪು, ಕುಂಬಳಕಾಯಿ ಎಲ್ಲ ಸೂಪರಾಗಿರುತ್ತೆ ನೋಡಿ. ಇವಾಗ ಕುದಿಸ್ದೆ, ಬಿಸಿ ಸೊಪ್ಪಿನ ಹುಳಿ ಸೂಪರಾಗಿ ರೆಡಿ ಆಯಿತು. ಮೊಸೊಪ್ಪು, ಬಸ್ಸಾರು ಈ ಥರದ್ದೆಲ್ಲ ತಿಂದು
ಬೇಜಾರಾಗಿದ್ದರೆ ಒಮ್ಮೆ ಈ ಥರ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಬ್ಲಾಗ್ಗಳಲ್ಲಿ ಎಕ್ಸಸೈಸ್ನ ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಬೆಡ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ, ರೀಸೆಂಟಾಗೆ ರೋಹಿತ್ ರೂಮ್ಗೆ ಬೆಡ್ ಕವರ್ ತರಿಸಿದ್ದೆ. ಸೊ ಕಾಟನ್ ತರಿಸಿದ್ರೆ ನೀಟಾಗಿ ಕೂರುತ್ತೆ. ಕೆಲವೊಂದು ಕ್ಲಾತ್ಗಳು ಹೇಗೆ ಅಂದರೆ ಈ ಕಡೆ ಹಾಸಿದ್ರೆ ಈ ಕಡೆ ಬಿದ್ದೋಗುತ್ತೆ, ಈ ಕಡೆ ಹಾಸಿದ್ರೆ ಈ ಕಡೆ ಬಿದ್ದೋಗುತ್ತೆ. ಸೊ ಇದು ಎಲಾಸ್ಟಿಕ್ ಇದೆ. ಸೊ ಇದರಲ್ಲಿ ಒಂದು 3 ಟೈಪ್, ನಾನು 3 ಟೈಪ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಮಸ್ತಿದೆ. ಸೊ ನಿಮಗೆ ಯಾರಿಗಾದ್ರೂ ಬೆಡ್ ಕವರ್ಸ್ ಬೇಕು ಅಂತಂದರೆ ಖಂಡಿತ ನಾನು ನಿಮಗೆ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಬ್ಲಾಗಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಸೊ ನಾನು ತೋರಿಸೋ ಅಂಥವು ಎಲ್ಲವೂ ಕೂಡ ನೀವು ಬೈ ಮಾಡಿದ್ದೀರಾ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತೀರಾ. ಸೊ ಇದು ಕೂಡ ಬೆಡ್ ಕವರು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಯಾರಿಗಾರು ಬೇಕಂದರೆ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಬೋದು. ಒಂದು 2 ಏನೋ ತರಿಸಿದ್ದೀನಿ, 2ರದ್ದು ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಈ ಬ್ಲಾಗಲ್ಲಿ ನಂಗೆ ಎಕ್ಸಸೈಸ್ ತೋರ್ಸೋಕ್ಕಾಗಿಲ್ಲ, ವರ್ಕೌಟ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಮತ್ತೆ ಮುಂದಿನ ಬ್ಲಾಗ್ ಒಂದಿಗೆ ಭೇಟಿ ಮಾಡ್ತೀನಿ ನಿಮ್ಮನ್ನು. ಒಂದು ಒಳ್ಳೆ ಬ್ಲಾಗ್ ಒಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.